ಆತ್ಮೀಯ ಗ್ರಾಹಕರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ನಿಮ್ಮ ಪ್ಯಾನ್ ಕರೆಕ್ಷನ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ. ಮೊದಲಿಗೆ ನಮ್ಮ ಸೇವಾ1 ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಪ್ಯಾನ್ ಕರೆಕ್ಷನನ್ನು ಕ್ಲಿಕ್ ಮಾಡಿ. ಇದಾದ ನಂತರ ಪ್ಯಾನ್ ಕರೆಕ್ಷನ್ ಅಪ್ಲಿಕೇಶನ್ ಫಾರ್ಮನ್ನು ಟೈಪ್ ಮಾಡ್ತಾ ಹೋಗಬೇಕು. ಎಕ್ಸಿಸ್ಟಿಂಗ್ ಪ್ಯಾನ್ ನಂಬರ್ನಲ್ಲಿ ಬಂದು ನಿಮ್ಮ ಪ್ಯಾನ್ ನಂಬರನ್ನು ಟೈಪ್ ಮಾಡಿ. ನಂತರ ಆಧಾರ್ ನಂಬರನ್ನು ಟೈಪ್ ಮಾಡಿ. ಇದಾದ ನಂತರ ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ನಿಮಗೆ ಯಾವ ನೇಮ್ನಲ್ಲಿ ನಿಮ್ಮ ಕಾರ್ಡ್ ಬೇಕು ಆ ನೇಮನ್ನು ಟೈಪ್ ಮಾಡಿ. ನಂತರ ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮನ್ನು ಟೈಪ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ ಬ್ಲಾಕ್ನಲ್ಲಿ ಕರೆಕ್ಷನ್ ಬೇಕಾಗಿದೆಯೋ ಆ ಬ್ಲಾಕ್ನಲ್ಲಿ ಬಂದು ಮಾರ್ಕ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಬೇಕು. ಇದಾದ ನಂತರ ಫಾದರ್ ನೇಮ್ನಲ್ಲಿ ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮನ್ನು ಟೈಪ್ ಮಾಡ್ತಾ ಹೋಗಬೇಕು. ನಂತರ ಡೇಟ್ ಆಫ್ ಬರ್ತ್ನಲ್ಲಿ ಬಂದು ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಬೇಕು. ಇದಾದ ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್ನಲ್ಲಿ ನಿಮ್ಮ ಕಂಪ್ಲೀಟ್ ಆಧಾರ್ನ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ನಂತರ ಫೋನ್ ಮತ್ತು ಇಮೇಲ್ನಲ್ಲಿ ಬಂದು ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಇದಾದ ನಂತರ ಮೇಲ್ ಐಡಿಯನ್ನು ಟೈಪ್ ಮಾಡಬೇಕು. ನಂತರ ಪ್ರೂಫ್ ಆಫ್ ಡಾಕ್ಯುಮೆಂಟ್ನಲ್ಲಿ ಬಂದು ನಿಮ್ಮ ಆಧಾರ್ನ PDF ಫೈಲನ್ನು ಅಟ್ಯಾಚ್ ಮಾಡಬೇಕು. ಇದಾದ ನಂತರ ಕ್ಲಿಕ್ ಟು ಅಪ್ಲೋಡ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಕ್ಲಿಕ್ ಟು ಅಪ್ಲೋಡ್ನಲ್ಲಿ ಅಪ್ಲಿಕೆಂಟ್ನ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ನಿಮ್ಮ ಪ್ಯಾನ್ ಕರೆಕ್ಷನ್ನ ಅಪ್ರೂವಲ್ನ ನೋಡೋದಕ್ಕೆ ಗೋ ಟು ಅಪ್ಲೈಡ್ ಲಿಸ್ಟ್ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಡೌನ್ಲೋಡ್ ACK ಕೊಟ್ಟರೆ ನಿಮ್ಮ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.